ಹಲೋ ಫ್ರೆಂಡ್ಸ್, ನಮ್ಮ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ನಡೆದ ಯೋಗ ಹಾಗೂ ಸಂಗೀತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಯೋಗ ತಜ್ಞೆಯಾದ ಶ್ರೀಮತಿ ಸುಶೀಲಾ ಅವರು ಯೋಗಾಭ್ಯಾಸದ ಲಾಭಗಳು ಮತ್ತು ಮುದ್ರೆಗಳ ಪ್ರಯೋಜನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಯೋಗಾಭ್ಯಾಸ ಮಾಡಿ ಆರೋಗ್ಯವಂತರಾಗಿ ವಿಡಿಯೋ ನೋಡುವ ಎಲ್ಲ ವೀಕ್ಷಕರಿಗೂ ನನ್ನ ಅನಂತ ವಂದನೆಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಅತ್ಯಂತ ಮಹತ್ವದ ಆಸನಗಳು, ಸಂಗೀತ ಮತ್ತು ಹಿರಿಯ ಶಿಕ್ಷಕಿಯಿಂದ ನುಡಿಮುತ್ತುಗಳು ಇರುವುದರಿಂದ ಅದನ್ನು ಕೂಡ ತಾವು ನೋಡಿ ಮತ್ತು ಅದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆ ಹಾಗೂ ಸಂಗೀತ ದಿನಾಚರಣೆಯನ್ನು ಇವತ್ತು ನಮ್ಮ ಸಂಘದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಯೋಗದ ಪ್ರಾಮುಖ್ಯತೆ ನಿಮಗೆಲ್ಲ ಗೊತ್ತೇ ಇದೆ. ಯೋಗ ಮಾಡುವುದರಿಂದ ಮಾತನಾಡುವ ಕಲೆ ಕರಗತವಾಗುತ್ತದೆ ಮತ್ತೆ ದೇಹದಿಂದ ಕಲ್ಮಶಗಳನ್ನ ಹೊರಹಾಕೋದಕ್ಕೆ ಸಹಕಾರ ಕೊಡುತ್ತೆ. ಯೋಗಶಾಸ್ತ್ರದ ಪಿತಾಮಹರಾದ ಮುನಿಶ್ರೇಷ್ಠರಾದ ಪತಂಜಲಿಯವರಿಗೆ ನಮಸ್ಕಾರ ತಿಳಿಸೋಣ. ಇದು ನಮಸ್ಕಾರ. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಮಾಡುವುದು ಪ್ರಯೋಜನಕಾರಿ. ಮಾನಸಿಕ ಒತ್ತಡ ಮತ್ತು ಖಿನ್ನತೆಯನ್ನ ಅದು ಕಡಿಮೆ ಮಾಡುತ್ತೆ. ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ. ಯೋಗದಲ್ಲಿ ಹಲವಾರು ವಿಧಗಳಿವೆ. ಹಠಯೋಗ, ಅಷ್ಟಾಂಗ ಯೋಗ, ವಿನಿಯೋಗ ಯೋಗ, ವಿಸ್ತರಣೆ ಯೋಗ, ಬಿಂದು ಯೋಗ, ಇಷ್ಟು ಯೋಗದ ಪ್ರಕಾರಗಳಿದೆ. ಮತ್ತೆ ಯೋಗದ ಬಗ್ಗೆ ಕೆಲವು ವಿಚಾರಗಳನ್ನು ಮುಂದೆ ತಿಳಿಸಿಕೊಡುವವರಿದ್ದಾರೆ. ಯೋಗಶಾಸ್ತ್ರ ಅತ್ಯಂತ ಪುರಾತನವಾದ ಶಾಸ್ತ್ರವಾಗಿದ್ದು ಭಾರತದಲ್ಲಿ ಅನೂಚಾನವಾಗಿ ನಡ್ಕೊಂಡು ಬಂದಿದೆ. ವಿದೇಶಗಳಲ್ಲಿ ಕೂಡ ಈಗ ಯೋಗದಿಂದ ಉಂಟಾಗುವ ಅಪಾರ ಪ್ರಯೋಜನಗಳನ್ನು ಮನಗಂಡು ಯೋಗಕ್ಕೆ ಆಕರ್ಷಿತರಾಗ್ತಾ ಇದ್ದಾರೆ. ಒಳ್ಳೆಯ ಗುರುಗಳ ಆಶೀರ್ವಾದದಿಂದ ಅವರ ಪ್ರಕಾರಗಳು ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ, ಪಾಶ್ಚಿಮಾತ್ಯ, ಜನಪದ ಸಂಗೀತ, ಭಜನೆ, ಗಜಲ್, ಪಾಪ್, ರಾಕ್, ಹಿಪಾಪ್ ಹೀಗೆ ಇತ್ಯಾದಿ ಪ್ರಕಾರಗಳು ಸಂಗೀತದಲ್ಲಿದೆ. ಅವರು ನಮ್ಮ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ಎಲ್ಲ ಗೆಳತಿಯರಿಗೂ ಸ್ವಾಗತ. ಸರ್ವವಿಘ್ನೋಪಶಾಂತಯೇ ಸಿಂಧೂರಾರ್ಧರಾತ್ರಿಕಮಲೇ
ಪ್ರಮುಖ ಘಟ್ಟ ವಿಶ್ವ ಯೋಗ ದಿನಾಚರಣೆ. 11ನೇ ವಿಶ್ವ ಯೋಗ ದಿನಾಚರಣೆಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಪತಂಜಲಿ ಮುನಿಗಳ ಪಾದಾರವಿಂದಗಳಿಗೆ ವಂದಿಸಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗೆಳತಿ ಬಳಗದ ಪ್ರಮುಖರಾದಂತಹ ಗೌರವ ಅಧ್ಯಕ್ಷರಾದಂತಹ ವಿಜಯ ಸುದರ್ಶನ್ ಮೇಡಮ್ ಅವರಿಗೆ ವಂದಿಸಿ, ಹಾಗೆ ಕಮಿಟಿಯ ಮೆಂಬರ್ ಆದಂತಹ ರೇವತಿ ಮೇಡಮು, ಚಂದ್ರಕಲಾ ಮೇಡಮನವರಿಗೂ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯ ಅಕ್ಕಂದರಿಗೂ, ನನ್ನ ಸಮಾನರಿಗೂ, ನನ್ನ ಕಿರಿಯರಿಗೂ ವಂದನೆಗಳನ್ನು ವಂದಿಸುತ್ತಾ ಅರಿವು 11ನೇ ವಿಶ್ವ ಯೋಗ ದಿನಾಚರಣೆ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಮಾತೆಯರೆಲ್ಲನೂ ಸಹ ಸೆಲೆಬ್ರೇಟ್ ಮಾಡ್ತಾರೆ, ತುಂಬ ಖುಷಿ. ಯಾಕೆಂದರೆ ಇಡೀ ವಿಶ್ವ ಆರೋಗ್ಯವಂತ ಸಮಾಜ ಆಗಿರಬೇಕು, ಜನ ಎಲ್ಲರೂ ಸಹ ಆರೋಗ್ಯವಂತರಾಗಿರಬೇಕು. ಆರೋಗ್ಯವಂತರಾಗಿರ್ಬೇಕಾದ್ರೆ ಕೆಲವರು ಮಾತ್ರ ಯೋಗ ಮಾಡಿದ್ರೆ ಸಾಲದು, ಪ್ರತಿಯೊಬ್ಬ ಮಾನವರು ಸಹ ಯೋಗವನ್ನು ಮಾಡಿ ಆರೋಗ್ಯವಂತ ಜೀವನವನ್ನು ನಡೆಸಿ ಸ್ವಸ್ಥ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂಬ ಮನೋದೃಷ್ಟಿಯಿಂದ ವಿಶ್ವಸಂಸ್ಥೆಗೆ ಮೊರೆ ಇಟ್ಟದ್ದು ಭಾರತ. ಮಾಡ್ತಾ ಇದೀವಿ ನಾವು, ಇಲ್ಲ ಯೋಗಕ್ಕೆ ಸೇರ್ಕೊಂಡಿರ್ತೀವಿ ಸೆಂಟರ್ಗಳಿರ್ಬೋದು. 3 ಬಾರಿ ಓಂಕಾರದೊಂದಿಗೆ ವಿಶ್ವ ಯೋಗ ದಿನಾಚರಣೆಯ ಮಂತ್ರ. ನನ್ನ ಮಕ್ಕಳಿಗೆ ನಾವು ಮೊದಲಿಂದ ಸಂಸ್ಕಾರ ಕಲಿಸ್ಬೇಕು. ಅಕಸ್ಮಾತ್ ಬರ್ತೆ ಸೊಸೆ ಕಲ್ತೆ ಬರ್ದೇ ಇದ್ರು ಅವನ್ನ ನಾವು ಅತ್ತೆ ಆದ ಒಂದು ಜೊತೆಲಿ ಹಾಕೊಂಡು ಹೋಗ್ಬೇಕು. ಏನೋ ಒಂದು ಮಾತಂದ್ರು ಅಂತ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನ ಯೋಚನೆ ಮಾಡ್ತಾ ಮಾಡ್ತಾ ಶುಗರ್ ತಗೋತೀರಾ, BP ತಗೋತೀರಾ, ಯಾರನ್ನೂ ಸೇರೋದಿಲ್ಲ. ಇಬ್ಬರು ನಾವು ಯೋಚನೆ ಮಾಡಿ 2 ಅಂಗಲಲ್ಲಿ ಯೋಚನೆ ಮಾಡ್ಬೇಕು. ನಮ್ಮ ಮಗಳನ್ನು ನಾವು ಬುದ್ಧಿ ಕಲಿಸಿ ಸಂಸ್ಕಾರವಂತರಾಗಿ ಬಾಲ್ಯದಿಂದಲೇ ಹೇಳ್ಬೇಕು, ಅವ್ರಿಗೆ ಕೆಲಸ ಕಲಿಸ್ಬೇಕು. ಯಾವುದೋ 3 ಸಂಪಾದನೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಮಕ್ಕಳಿಗೆ ಎಷ್ಟು ಸ್ವತಂತ್ರ ಕೊಟ್ಟಿದ್ದೀವಿ ಗೊತ್ತಾ? ಇದನ್ನೆಲ್ಲ ನೋಡ್ತಾ ಇದ್ರೆ ಸಮಾಜನ ಹಾಳು ಮಾಡ್ತಾ ಇರೋದು ನಾವೇ ಅಲ್ವಾ? ಅದು ಮಾತೆ. ಪ್ರಕೃತಿ ಅಂದ್ರೆ ಸ್ತ್ರೀ. ಯಾರು ಸೃಷ್ಟಿ ಮಾಡಿದ್ರು ಪ್ರಕೃತಿನ? ಮಾತೆ. ಸ್ತ್ರೀ ತತ್ವ. ಆ ತತ್ವಕ್ಕೆ ನಾವು ಬೆಲೆ ಕೊಡ್ತಾ ಇದ್ದೀವ? ಮಣ್ಣಿನ ಅರ್ಧನಾರೀಶ್ವರ ತತ್ವದಲ್ಲಿ 49 ಪಾಯಿಂಟ್ ಅಕ್ಕಂದರಿಗೆ ಸ್ತ್ರೀ ತತ್ವ, 51 ಪಾಯಿಂಟ್ ಪುರುಷ ತತ್ವ. ಅರ್ಧನಾರೀಶ್ವರ ತತ್ವ ನಾವು ಇದೆಯಲ್ವಾ? ನಾರಿ ಮುರಿದರೆ ಮಾರಿ ಅಂತ ಹೇಳಿದ್ವಲ್ಲ, ಅದನ್ನ ನಾವೇ ಮಾಡ್ತಿರೋದು ಮಾರಿ. ಅಲ್ಲಿ ಸುಮ್ಮನೆ ಅಯ್ಯೋ ಅಂತ ಹೇಳ್ಬಿಟ್ಟು ನಾವು ಮನ ಕರಗಿಸ್ತೀವಿ, ಅದನ್ನ ಮಾಡ್ತಿದೀವ? ಮತ್ತೆ ನಾವೇನ್ ಮಾಡ್ಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಚಪ್ಪಾಳೆ ಮಾಡ್ಬೇಕು. ಈಗ ನಾವು ಮಂಗಳಮುಖಿ ಗಮನಿಸ್ಕೊಳ್ಳಿ, ಅವ್ರಿಗೆ ಅವರು ಮಾಡ್ತಿದ್ದಾಗ ಒಂದೊಂದು ಚಪ್ಪಾಳೆನಾಗಲಿ ಅಥವಾ ಪಂಚತತ್ವಗಳನ್ನು ಹೊಂದಿರುವಂತ ಬೆರಳುಗಳನ್ನ ಮುದ್ರೆಗಳನ್ನ ಮಾಡೋದು ಅವ್ರು ಮಾಡ್ತಿದ್ದಾಗ ಎಲ್ರಿಗೂ ನಮ್ಗೆಲ್ಲ ಹುಮ್ಮಸ್ ಬರ್ತಾ ಇದೆ. ಹಾಗೆ ನಂಗನ್ಸಿದೆ, ಈಗ ಮುಂದಿನ ನಮ್ಮ ಮೀಟಿಂಗ್ ಗಳಲ್ಲಿ ದಿನಕ್ಕೆ ಒಂದೊಂದು ಮುದ್ರೆನ ಅವರು ಹೇಳ್ಕೊಟ್ರೆ ನನಗೆ ಒಂದೊಂದು ಮುದ್ರೆನ ಪ್ರತಿ ವಾರ ಇದರಲ್ಲಿ ನಮ್ಮ ಮೀಟಿಂಗ್ ಅಲ್ಲಿ ಹಾಕೋದು ಮೇಡಮ್. ಪ್ರತಿ ಮೀಟಿಂಗ್ ಅಲ್ಲಿ ಒಂದು ಮುದ್ರೆ ನೀವು ಹೇಳ್ಕೊಡ್ಬೇಕು. ಎಲ್ಲರಿಗೂ ತುಂಬಾ ಆಸಕ್ತಿ ಬರ್ತಿದೆ. ಮಾಡುವಾಗ ಎಲ್ರಿಗೂ ನಾವು ಮಾಡೋಣ ಅಂತ ಅನಿಸ್ತಾ ಇದೆ. ನಾನು ಪ್ರೇಮ ನಾಗರಾಜ್ ಅಂತ. ನಾವು 23 ವರ್ಷದಿಂದ ಯೋಗ ಮಾಡ್ತಾ ಇದ್ದೀವಿ. ಯೋಗ ಅಂದ್ರೆ ಜೋಡಣೆ ಅಂತ, ದೇಹ ಮತ್ತು ಮನಸ್ಸುಗಳನ್ನು ಸೇರಿಸಿ ಆಸನಗಳನ್ನು ಮಾಡೋದಕ್ಕೆ ಯೋಗ ಅಂತ ಹೇಳ್ತೀವಿ. ಈ ಯೋಗ ಶಾಸ್ತ್ರಕ್ಕೆ ನಮ್ಮ ಪತಂಜಲಿ ಮಹರ್ಷಿಗಳು ಅಷ್ಟಾಂಗ ಅನ್ನುವ ಒಂದು ಸೂತ್ರಗಳನ್ನು ಅಳವಡಿಸಿ ಯೋಗದ ಪ್ರಾಮುಖ್ಯತೆಯನ್ನು ಹೆಚ್ಚು ಜಾಸ್ತಿ ಮಾಡಿದ್ದಾರೆ. ಈ ಅಷ್ಟಾಂಗ ಯೋಗ ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಇಷ್ಟನ್ನು ನಾವು ಪಾಲಿಸ್ಕೊಂಡು ಯೋಗ ಮಾಡಿದ್ರೆ ನಾವು ತುಂಬ ಆರೋಗ್ಯವಂತರಾಗಿ ದೀರ್ಘಕಾಲವಾಗಿ ಇರ್ಬೋದು.
ಈಗ ನಾನು ಒಂದು ವೀರ ಭದ್ರಾಸನ ಅಂತ ಒಂದು ಆಸನವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದರ ಪ್ರಯೋಗ ಏನಂದರೆ ನಮ್ಮ ದೇಹದ ಪ್ರತಿಯೊಂದು ಸ್ನಾಯುಗಳು ಮಾಂಸಖಂಡಗಳು ಬಲಿಷ್ಠವಾಗಿ ಆಗ್ತವೆ. ನಮ್ಮ ಬೆನ್ನು ಹುರಿ, ಕುತ್ತಿಗೆ, ಭುಜ ಮತ್ತು ಕಾಲಿನ ತನಕ ನಮಗೆ ಸ್ಟ್ರೈಟ್ ಆಗಿ ಸ್ಟ್ರಾಂಗ್ ಆಗಿ ಆಗಬೇಕು. ನರನಾಡಿಗಳು ಸ್ನಾಯುಗಳು ಅಂದರೆ ವೀರಭದ್ರಾಸನ ಮಾಡಬೇಕು. ವೀರಭದ್ರಾಸನ ಮೀನ್ಸ್ ವಾರಿಯರ್ ಪೋಸ್ ಅಂತ ಈಗ ನಾನು ಅಲ್ಲಿ ಮಾಡಿ ತೋರಿಸ್ತೀನಿ. ಮೊದಲಿಗೆ ನೇರವಾಗಿ ನಿಲ್ಲಬೇಕು. ಬಲಗಡೆ ಕಾಲಿನ 2 ಫೀಟು, ಎಡಗಡೆ ಕಾಲು 2 ಫೀಟ್. ಎಷ್ಟು ನಾವು ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಗ್ಯಾಪ್ ತಗೋತೀವಿ ಅಂತ. ಈ ಥರ ಅಗಲ ಮಾಡಿ ಕಾಲುಗಳನ್ನು ನಿಲ್ಲಬೇಕು. ಬಲಗಡೆ ಪಾದವನ್ನು 90 ಡಿಗ್ರಿ ತಿರುಗಿಸ್ಬೇಕು. ಎಡಗಡೆ ಪಾದವನ್ನು 48 ಡಿಗ್ರಿಗೆ ಆ್ಯಂಗಲ್ನಲ್ಲಿ ಇರಬೇಕು. 2 ಕೈಗಳನ್ನು ಸ್ಟ್ರೆಚ್ ಮಾಡಿ ಉಸಿರು ಬಿಡ್ತಾ ಮಂಡಿ ಮತ್ತು ಭುಜ 2 ಒಂದೇ ನೇರದಲ್ಲಿರೋ ಹಾಗೆ ಮಾಡಬೇಕು. ನಮ್ಮ ದೃಷ್ಟಿ ಮಧ್ಯದ ಬೆರಳಿನ ತುದಿಯನ್ನು ಗಮನಿಸ್ತಾ ಇರಬೇಕು. ಉಸಿರಾಟ ಸರಾಗವಾಗಿರಬೇಕು. ದೇಹದಲ್ಲಿ ಎಲ್ಲೂ ನಾವು ಬುದ್ಧಿ ಮಾಡಬಾರ್ದು. ಇದು ಪ್ರಥಮ. ಈ ಥರ 30 ಸೆಕೆಂಡ್ ಈಗ ನಮ್ಮ ಬೆನ್ನು ಉರಿ ಸ್ಟ್ರಾಂಗ್ ಆಗುತ್ತೆ. ಸ್ಥಿತಿಗೆ ಬರೋಣ. ಈಗ ದ್ವಿತೀಯ, ಎಡಗಡೆ ಕಾಲು 90 ಡಿಗ್ರಿ, ಬಲಗಡೆ ಕಾಲು 45 ಡಿಗ್ರಿ ಆ್ಯಂಗಲ್ನಲ್ಲಿ ಇರಬೇಕು. 2 ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಈಗ ಎಡಗಡೆ ಬೆರಳಿನ ತುದಿಯನ್ನ ನೋಡಬೇಕು. ಈ ಕಾಲು ಸ್ಟ್ರೈಟ್ ಆಗಿರಬೇಕು. ಉಸಿರಾಟ ಕಡೆ ಮಾತ್ರ ಗಮನ ಇರಬೇಕು. ಸ್ಥಿತಿಗೆ ಬರೋಣ. ಈಗ ವೀರಭದ್ರಾಸನ ದ್ವಿತೀಯ ಪ್ರಥಮಕ್ಕೆ ಬಂದು ಮಾಡಿ ಸ್ಟ್ರೆಚ್ ಮಾಡಬೇಕು. ಸುತ್ತವತ್ತಾಗಿ ಇರಬೇಕು. ಕಿವಿಗಳ ನೇರದಲ್ಲಿ ಕೈ ಇಡಬೇಕು. ಅದನ್ನ ಹಾಗೆ ಥರ ಲಾಕ್ ಮಾಡಿ ಮೇಲೆ ನೋಡಬೇಕು. ದೃಷ್ಟಿ ಮೇಲೆ ಇರಬೇಕು. ಇಲ್ಲಿಯದಲ್ಲಿ ಆಪೋಸಿಟ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟ್ರೆಚ್ ಮಾಡೋಕ್ಕಾಗದೇ ಇದ್ದವರು ಈ ಥರ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿ 2 ಕಿವಿಗಳ ಪಕ್ಕದಲ್ಲಿ ತಗೊಳ್ಬೇಕು. ಈ ಥರ ಮಾಡುವಾಗ ನಿಮಗೆ ಅನುಭವ ಆಗುತ್ತೆ. ಬೆನ್ನಿನ ಮೇಲೆ ಯಾವ ಥರ ಸೆಳೆತ ಬರ್ತಾ ಇದೆ, ತೊಡೆ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲಿ. ಆ ರೀತಿ ಬಂದಾಗ ಮಾತ್ರ ಈ ಆಸನಗಳ ಲಾಭ ನಮ್ಮ ದೇಹಕ್ಕೆ ಸಿಗುತ್ತೆ. ಇದೇ ಥರ ನಿಧಾನವಾಗಿ ಪೊಸಿಷನ್ಗೆ ಬರಬೇಕು. ಇದು ವೀರಭದ್ರಾಸನ. ಸರ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಉಪವಿಷ್ಟ ಕೋನಾಸನ. ಎಲ್ಲನೂ ಒಂದೇ ನಾವು ಮಾಡೋದೇ ಉಪಯೋಗಗಳು ಗರ್ಭಕೋಶಕ್ಕೆ, ಗರ್ಭಿಣಿ ಸ್ತ್ರೀಯರಿಗೆ ಅಂದರೆ ಮುಂದೆ ಭಾಗಂಗಿಲ್ಲ. ಅವರು ಈ ಥರ ಕೂತ್ಕೋಬೋದಷ್ಟೇ. ಗರ್ಭಿಣಿ ಸ್ತ್ರೀಯರು ಈಗ ಪೀರಿಯಡ್ ಪ್ರಾಬ್ಲಮ್ ಆಗಿದೆ, ಇಲ್ಲ ಮೆನ್ಸ್ಟ್ರುಯಲ್ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಗರ್ಭಕೋಶದಲ್ಲಿ ಏನೋ ಗ್ರೋತ್ ಆಗಿದೆ, ಅದ್ರಲ್ಲಿ ಬ್ಲಾಕ್ ಆಗಿದೆ ಅನ್ನೋಂಥವರೆಲ್ಲರೂ ಸಹ ಈ ಆಸನವನ್ನ ಮಾಡ್ಬೋದು. ಅಕ್ಕ ಗೊತ್ತಿರೋದು ನೋಡಿ ಪೊಸಿಷನ್. ಎಲ್ಲರೂ ಕಾಲಾಗ್ಲ ತಗೊಂಡು ಉಸಿರಾಟ ಆಡಬೇಕು. ಉಸಿರಾಟ ಆಡಿ ನಾವು ಅಶ್ವಿನಿ ಮುದ್ರೆ ಅಂತೀವಿ. ಅಷ್ಟು ಸಗಣಿ ಆಗೋ ಜಾಗ ನಮ್ಮಲ್ಲಿ ಇದೆಯಲ್ವಾ, ಅದನ್ನ ಸಕ್ ಮಾಡ್ಕೋಬೇಕು. ತಗೋತಾರೆ ಉಸಿರು. ಎಲ್ಲರೂ ಸಹ ಈ ಆಸನವನ್ನ ಮಾಡ್ಬೋದು. ಅಕ್ಕ ಗೊತ್ತಿರೋದು ನೋಡಿ ಪೊಸಿಷನ್. ಎಲ್ಲರೂ ಕಾಲಾಗ್ಲ ತಗೊಂಡು ಉಸಿರಾಟ ಆಡಬೇಕು. ಉಸಿರಾಟ ಆಡಿ ನಾವು ಅಶ್ವಿನಿ ಮುದ್ರೆ ಅಂತೀವಿ. ಅಷ್ಟು ಸಗಣಿ ಆಗೋ ಜಾಗ ನಮ್ಮಲ್ಲಿ ಇದೆಯಲ್ವಾ, ಅದನ್ನ ಸಕ್ ಮಾಡ್ಕೋಬೇಕು. ತಗೋತಾರೆ ಉಸಿರು ಬೇಡಿಕೆ ಸೊಂಟದಿಂದ ಮುಂದೆ ಮಾಡ್ತಾರೆ. ಎದೆ ಮುಂದೆ ಹಾಕಿದ್ರು. ಹಣ್ಣಿನ ಗಲ್ಲ ಕೆಳಗಡೆ ಕೊಟ್ಟಿದ್ದಾರೆ, ಹಣೆನ ಕೆಳಗಡೆ ಕೊಟ್ಟಿದ್ದಾರೆ. ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಕೆಲವ್ರಿಗೆ ಆಗೋದಿಲ್ಲ. ಅವರಿಗೆ ನಾವು ಮಾಮೂಲಿ ಹೇಳ್ಬೇಕಂತ ಹೇಳಿದ್ರೆ ಇದನ್ನ ನೋಡಿ ಸ್ವಲ್ಪ ಪ್ರೆಷರ್ ಮಾಡಬೇಕು. ನೋಡಿ, ನಾನು ಅವ್ರ ಮೇಲೆ ಬರ್ತೀನಿ, ಅವ್ರಿಗೇನು ಆಗಲ್ಲ. ಗಮನಿಸ್ಕೊಳ್ಳ ಅವ್ರನ್ನ ನೋಡ್ತಾ ನಾವು ಮಾಡ್ತಾ ಹೋಗ್ಬೇಕು. ಇವ್ರಿಗೆ ಎಷ್ಟು ನಾವು ಗೊತ್ತು ಇವರು, ಹಾಗಾಗಿ ಇವರು ನಾನು ನೋಡಿರೋದ್ರಿಂದ ಮಾಡ್ತಾ ಇದ್ದೀನಿ ವಾಪಸ್.
ಆಗ ಹೊಟ್ಟೆ ಎಲ್ಲ ಫುಲ್ ತುಂಬಾ ಹೊಟ್ಟೆ ಇರುತ್ತಲ್ವಾ, ಅವ್ರಿಗೆ ಜೀರ್ಣಾಂಗ ಕ್ರಿಯೆದ ಭಾಗ ಎಲ್ಲಾನು ಬ್ಲಾಕ್ ಆಗಿರೋದು ಓಪನ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ತೆಗಿಯಕ್ಕಾಗಲ್ಲ, ಆ ಥರ ಸ್ಟ್ರಕ್ ಆಗಿರುತ್ತೆ. ಯೋಗಾಭ್ಯಾಸದಲ್ಲಿ ಆಸನಗಳ ತಾಯಿ ಅಂತ ಕರೀತಾರೆ. ಈ ತಾಯಿಯನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೋಬೇಕು. ಸರ್ವ ಅಂಗಗಳಿಗೂ ಆಸನ ಸರ್ವಾಂಗಾಸನ. ಎರಡು ಕಾಲುಗಳು ಹಾಗೆ ಮೇಲೆ ಈಗ ಏಕಪಾದ ಸರ್ವಾಂಗಾಸನ ತೋರಿಸ್ತಾರೆ. ಒಂದ್ ಕಾಲ ಮೇಲೆ ಒಂದ್ ಕಾಲ ಇಲ್ಲ. ಏಕಪಾದ ಸರ್ವಾಂಗಾಸನ. ಕಾಲ ಮೇಲೆ ತಗೊಳ್ಳಿ, ಈ ಕಾಲ ಎರಡು ಕಾಲ ಮೇಲೆ. ಇದು ದ್ವಿಪಾದ ಸರ್ವಾಂಗಾಸನ. ಈಗ ಎರಡು ಕಾಲ ಪಕ್ಕ ಪಕ್ಕ ತೆಗೆದು ಹಲಾಸನ. ಹಲ ಅಂದ್ರೆ ಮೇಲೆ ಉಳುಮೆ ಮಾಡ್ತೀವಲ್ವಾ ಅದು. ಗಮನಿಸ್ಕೊಳ್ಳಿ, ಇದು ಸ್ಥಿತಿ ಪೂರ್ಣ. ಸೊಂಟ ಕೈ ತಗೊಳ್ಳಿ, ಎರಡು ಹಸ್ತ ಮೇಲೆ ಮಾಡಿ ಹಲಾಸನ ಬನ್ನಿ. ಏಕಪಾದ ಹಲಾಸನ. ಈಗ ಪಾರ್ಶ್ವಕ್ಯ ಅಲ್ಲ, ಎರಡು ಕಾಲ ಪಾರ್ಶ್ವಕ್ಯ, ಎರಡು ಕಾಲ ಪಾರ್ಶ್ವಕ್ಯ. ಪಾರ್ಶ್ವ ಹಲಾಸನ, ಪಾರ್ಶ್ವ ಹಲಾಸನ ತಗೊಳ್ತೀವಿ. ಎರಡು ಕಾಲ ಮೇಲೆ ಉಸಿರು ತಗೊಳ್ಳಿ. ಉಸಿರು ಬೇಡಿದ್ದ ನಮ್ಮ ಎಡಕ್ಕೆ ಎರಡು ಪಾದ ಏಕಕಾಲದಲ್ಲಿ ಇರಿಸ್ಬೋದು. ಆಮೇಲೆ ಮಾಡಿ ತೋರಿಸ್ತೀವಿ. ಉಸಿರು ತಗೊಳ್ತಾ ಮೇಲೆ ಉಸಿರು ತಗೊಳ್ಳಿ. ಉಸಿರು ಬಿಟ್ಟ ಎರಡು ಕಾಲ ಸುಪ್ತ ಪಾದ ಆ ಕಡೆ ಗಿಡ ಸುಪ್ತ ಪಾದ ಮುಷ್ಟಾಸನ. ಕೈಗಳನ್ನು ಬಿಚ್ಚಿ ಪಾದಗಳು ಇಟ್ಕೊಳ್ಳಿಕ್ಕಾಗುತ್ತಾ? ಆಗುತ್ತಾ? ಕೈಗಳನ್ನು ಬಿಚ್ಚಿ ಎರಡು ಪಾದಗಳು ಎಡ್ರಲ್ಲಿ ಇಟ್ಕೊಳ್ಳಿ. ನೋಡಿ, ಇದು ಪಾದದ ಎಡ್ರಲ್ಲಿ ಇಟ್ಕೊಂಡಿದ್ದೆ. ನಾವು ಕುತ್ಕೊಂಡು ಮಾಡ್ತೀವಲ್ವಾ, ಅದನ್ನೇ ಇವರು ಸರ್ವಾಂಗಾಸನದಲ್ಲಿ ಮಾಡ್ತಾ ಇದ್ದಾರೆ. ಸುಪ್ತ ಪಾದಾಮೃತಾಸನ. ಇಲ್ಲೂ ಅಷ್ಟೇ ಮಾತೆಯರು ಗಮನಿಸ್ಕೋಬೇಕು. ನಮ್ಮ ಯೋನಿ ಭಾಗವನ್ನ ಸಕ್ ಮಾಡಬೇಕು. ಎಲ್ಲ ಆಂಗಲಲ್ಲೂ ವರ್ಕ್ ಮಾಡ್ಬೇಕು ಅದು. ಹಾಗಾಗಿ ಅದು ಇದೆಲ್ಲ ಮಾತೆಯರು ಹೇಳಿ ಮಾಡಿದಂತ ಆಸನ. ಅದಕ್ಕೆ ಆಸನಗಳ ತಾಯಿ ಅಂತ ಕರಿತೀವಿ. ಉಸಿರು ತಗೊಳ್ತಾ ಎರಡು ಹಸ್ತ ಮೇಲೆ ಇಲ್ಲಿ ಹಾಗೆ ಎತ್ತ ಮಾಡ್ಕೊಳ್ಳಿ. ಕರ್ಣಪೀಡಾಸನ. ಕರ್ಣಪೀಡಾಸನ ನೋಡಿ, ಕಿವಿಗಳನ್ನ ಹಿಡಿದಿದ್ದಾರೆ. ಮಾಡಿದ್ದಾರೆ, ಇಷ್ಟು ಮಾತ್ರ ಮಾಡಿದಾರಲ್ಲ. ಇದರಲ್ಲಿ ಸುಮಾರು ಆಸನಗಳಿದೆ, ಅಕ್ಕ ಸುಮಾರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಇದರಲ್ಲಿ ಪದ್ಮಾಸನ, ಸರ್ವಾಂಗಾಸನದಲ್ಲಿ ಪದ್ಮಾಸನ ಆಗ್ತಿರುತ್ತೆ. ಪಾರ್ಶ್ವ ಪದ್ಮಾಸನ ಇಲ್ಲ ಬಿಟ್ಟು ಆಗುತ್ತೆ. ಕೈ ನೋಡಿ, ವಾಪಸ್ ಬರ್ಬೇಕಾದ್ರೆ ನಾವು ಹೆಂಗಂದ್ರೆ ಹಂಗೆ ಬರಂಗಿಲ್ಲ, ಇದಾಗ್ಬಿಡುತ್ತೆ. ಉಸಿರು ತಗೊಳ್ತಾ ಎರಡೂ ಕಾಲ ಮೇಲೆ ಉಸಿರು ಬಿಡ್ತಾ ಇದನ್ನ ಹಸ್ತ ಇದಕ್ಕೆ ವಿಪರೀತ ಕರಣಿಗೆ ಬನ್ನಿ. ಅಕ್ಕ ಕೈ ಚೇಂಜ್ ಮಾಡ್ಕೊಳ್ಳಿ. ವಿಪರೀತ ಕರಣಿಗೆ ಚೇಂಜ್ ಮಾಡ್ಕೊಳ್ಳಿ. ಕಾಲೆತ್ತಿ ಮೇಲೆ ನಿಧಾನ ಕೇಳಿಸಿ. ತೊಡೆ, ಇದು ಮಂಡಿ ಚಿಕ್ಕು ಮತ್ತು ಬೆನ್ನು, ತಲೆವರೆಗೂ ನಾವು ಒಂದೇ ಸಮನಾಗಿ ಎಲ್ಲದನ್ನು ನಾವು ಇದು ಮಾಡ್ಕೋಬೇಕು ಅಂತ ಅಂದ್ಬಿಟ್ರೆ, ಶಕ್ತಿ ಬರಬೇಕು ಅಂದರೆ ಕಿವಿ ನೋವು ಅದೆಲ್ಲ ಇದಾಗಬೇಕು ಅಂತ ಇದನ್ನ ಕಿವಿ ಸೊರೆಯೋರು ಮಾಡಬಾರ್ದು, ಹಾರ್ಟ್ ಆಪರೇಷನ್ ಇರೋರು ಮಾಡಬಾರ್ದು, ಹಾರ್ಟಲ್ಲಿ ಹೋಲಿರೋರು ಮಾಡಬಾರ್ದು, ತಲೆ ನೋವಿರೋರು ಮಾಡಬಾರ್ದು. ಯೋಗ್ಯ ಗುರುಗಳ ಮುಖಾಂತರ ಮಾಡ್ಬೇಕು. ಯಾವುದೇ ಆಸನಗಳು ಅಷ್ಟೇ ಹೆಂಗಂದ್ರಂಗಿ ಮಾಡೋದಿಲ್ಲ. ಯೋಗ್ಯ ಗುರುಗಳ ಮುಖಾಂತರ ಮಾಡ್ಬೇಕು. ಯಾವುದೇ ಆಸನಗಳು ಅಷ್ಟೇ ಹೆಂಗಂದ್ರಂಗಿ ಮಾಡೋದಿಲ್ಲ. ಅದನ್ನ ಗಮನಿಸ್ಕೊಳ್ಳಿ, ಗಮನಿಸ್ತಾ ಮಾಡ್ಬೋದು. ಶಿಕ್ಷಕರಿದ್ರೆ ಮಾಡ್ಬೋದು ನೀವು. ಅವ್ರು ಗಮನಿಸ್ತಾರೆ, ಏನಾಗ್ತಾ ಇದೆ ಟೀಚರ್ ಬರ್ತಾರೆ. ತಗೊಂಡು ಕಲ್ತ್ಕೋಬೇಕು.
ಒಂದಿನ